ಹಾಯ್ ಫ್ರೆಂಡ್ಸ್, ಹಲೋ. ನಾನು ನಿಮ್ಮ ಗಾನವಿ. ಇವತ್ತು ಬಂದು ನಾವು ಗಾಂಧಿ ಪಾರ್ಕಿಗೆ ಹೋಗ್ತಿದ್ದೀವಿ. ಗಾಂಧಿ ಪಾರ್ಕಿಗೆ ಹೊರಟ್ಬಿಟ್ವಿ. ಇವಾಗ ಅಲ್ಲಿ ಆಂಜನೇಯ ದೇವಸ್ಥಾನ ಕಾಣ್ತೈತಾ, ಇದಕ್ಕೆ ಕ್ರಾಸ್ ತೆಗಿಬೇಕು. ಅಲ್ಲಿಂದ ಗಾಂಧಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ ನೋಡಿ. ಕ್ರಾಸ್ ತೆಗೆದ್ಬಿಟ್ವಿ, ಈ ಕಡೆ ಹೋಗ್ತಾ ಇದ್ದೀವಿ. ಹೊಳೆ ದಾಟಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇಲ್ಲ, ಹೊಳೆ ಮೇಲೆ ಹೋಗ್ತಾ ಇದ್ದೀವಿ. ಮುಂದೆ ಹೊಳೆ ದಾಟಿ ಹೋಗಬೇಕು. ಆಮೇಲೆ ಈ ಕಡೆ ತೋರಿಸ್ತಿದ್ದೆ ನಮ್ಮ ತಮ್ಮ. ನಾನು ಹಾಯ್ ಅಂತೀನಿ ಅಂತ ಅಂತಿದ್ದ. ಆಯ್ತಂತ ಅವನಿಗೆ ತೋರಿಸ್ದೆ. ನೋಡಿ ಇಲ್ಲಿ ಹೆಂಗೆ ಮಾಡ್ತಿದ್ದಾನೆ. ಆಮೇಲೆ ಹೊಳೆ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗೈತೆ, ಅದೆಲ್ಲ ನೋಡ್ಕೊತ ಹೋಗ್ತಾನೆ ಇದ್ವಿ ಮುಂದೆ. ಮತ್ತು ಅಂಗಡಿಗಳು, ಹೋಟೆಲ್ಸ್ ಎಲ್ಲ ಬರ್ತಾಯಿತ್ತು, ಅದುಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಮುಂದೆ. ಆಟೋ ಅಂಕಲ್ ಅಂದರೂ ಸ್ವಲ್ಪ ಹತ್ರನೇ ಐತೆ ಗಾಂಧಿ ಪಾರ್ಕ್ ಅಂತ. ಇಲ್ಲಿ ಚರ್ಚ್ ಬಂತು, ಅಷ್ಟು ಬೇಗ ಚರ್ಚ್ ದಾಟಿ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರನೇ ಐತೆ, ನೀವೆಲ್ಲ ಒಂದು ಸತಿ ವಿಸಿಟ್ ಮಾಡಿ. ಅಲ್ಲಿ ಪಾರ್ಕ್ ಫಸ್ಟು ಒಡೆದೋಗಿತ್ತು, ಇವಾಗ ಹೊಸ ಕಟ್ಟಿದ್ದಾರೆ, ತುಂಬ ಚೆನ್ನಾಗೈತಿ. ಈಗ ನೀವೆಲ್ಲ ಒಂದು ಸತಿ ವಿಸಿಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗೈತಿ. ಈಗ ಇನ್ನೂ ಹೊಸ ಕಾಲ ಕಟ್ಟಿದ್ದಾರೆ, ತುಂಬ ಚೆನ್ನಾಗೈತೆ. ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಅಲ್ಲಿ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ, ನಿಮಗೆ ಬೇಕಾದ್ರೆ ಇಸ್ಕೋಬೋದು. ಅಲ್ಲಿ ಟ್ರೈನ್ದು ಮತ್ತು ಸ್ವಿಮ್ಮಿಂಗ್ ಪೂಲ್ ಕೂಡ ಐತೆ. ಒಂದು ಸತಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳೆಲ್ಲ ಕರ್ಕೊಂಡೋದ್ರೆ ಅವರು ಎಂಟರ್ಟೈನ್ಮೆಂಟಾಗಿ ಜಾಲಿಯಾಗಿರ್ತಾರೆ. ಅದರಿಂದ ಒಂದು ಸತಿ ವಿಸಿಟ್ ಮಾಡಿ, ಮಕ್ಕಳೆಲ್ಲ ಕರ್ಕೊಂಡು ಫ್ಯಾಮಿಲಿ ಜೊತೆ ಬರ್ರಿ. ಆಮೇಲೆ ಇವಾಗ ಪಾರ್ಕ್ ಬಂತು, ಪಾರ್ಕ್ ಹತ್ರ ಬಂದ್ವಿ ನೋಡಿ. ಪಾರ್ಕ್ ಕಾಣಿಸ್ತೈತಾ? ಇವಾಗ ಆಟೋ ಬಿಟ್ಟು ಇಳಿದು ಪಾರ್ಕಿಗೆ ಹೋಗಬೇಕು. ನಮ್ಮ ತಮ್ಮನಿಗಂತೂ ಫುಲ್ ಎಕ್ಸೈಟ್ಮೆಂಟ್. ಫಸ್ಟ್ ಇಳಿದೋಗಿ ಆಡಬೇಕು ಅಂತ ಫಸ್ಟು ಜಂಪ್ ಆಡಿ ಹೋಗ್ಬಿಟ್ಟ. ಆಮೇಲೆ ನಾವೆಲ್ಲ ಹೇಳಿದ್ವಿ. ಆಮೇಲೆ ಇನ್ನೂ ಪಾರ್ಕ್ ಒಳಗೆ ಹೋಗಬೇಕು. ಪಾರ್ಕ್ ಒಳಗೆ ಹೋಗೋಕ್ಕಿಂತ ಎಂಟ್ರಿ ಟಿಕೆಟ್ ಇಸ್ಕೋಬೇಕು. ಎಂಟ್ರಿ ಟಿಕೆಟ್ ಇಸ್ಕೊಳ್ಳೋಕ್ಕೆ ನಾನು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ತೂತ ಥರ ಕಾಣಿಸ್ತೈತಲ್ಲ, ಅಲ್ಲೇ ಎಂಟ್ರಿ ಟಿಕೆಟ್ ಇಸ್ಕೋಬೇಕು. ನಾವು ಎಂಟ್ರಿ ಟಿಕೆಟ್ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಎಂಟ್ರಿ ಟಿಕೆಟ್ ಕೇಳಿದ್ದಕ್ಕೆ ನಮ್ಮಮ್ಮ ಇನ್ನೂ ಬರ್ತಾಯಿದ್ರು. ದುಡ್ಡು ಕೊಡಮ್ಮ ಅಂತ ಹೇಳಿ ಬಂದೆ. ಆಮೇಲೆ ನಮ್ಮ ಅಜ್ಜಿ ತಗೊಂಡೋಗಿ ಕೊಟ್ಟರು, ಟಿಕೆಟ್ ಇಸ್ಕೊಂಡಾಯಿತು ನೋಡಿರಿ. ದೊಡ್ಡವ್ರಿಗೆ 10 ರೂಪಾಯಿ, ಚಿಕ್ಕವರಿಗೆ 5 ರೂಪಾಯಿ ಅಷ್ಟೇ. ಆಮೇಲೆ ಇಲ್ಲಿ ಫಿಶ್ ಅಕ್ವೇರಿಯಮ್ ಇತ್ತು, ಇಲ್ಲಿ ಕೂಡ ಟಿಕೆಟ್ ಇಸ್ಕೋಬೇಕು. ಇದು ಫಿಶ್ ಮಾತ್ರ ನೋಡೋಕ್ಕೆ. ಇಲ್ಲಿ ದೊಡ್ಡವರಿಂದ ಚಿಕ್ಕವರು ಎಲ್ಲರಿಗೂ 5 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ಆಮೇಲೆ 5 ರೂಪಾಯಿ ಕೊಟ್ಬಿಟ್ಟು ಎಲ್ಲರದು ಒಳಗೋದ್ವಿ. ಆಮೇಲೆ ಇಲ್ಲೆಲ್ಲ ಕಲರ್ಫುಲ್ ಫಿಶ್ಗಳು ಮತ್ತು ಆರೆಂಜ್ ಫಿಶ್ಶು ಅದು ಇದು ಎಲ್ಲ ಇತ್ತು. ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ ನೋಡಿ. ಅಲ್ಲಿ ಇಲ್ಲಿ ಮುಟ್ಟಿ ನೋಡ್ತಾ ಇದ್ವಿ. ಅವುಗಳೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ, ಕೈ ತೋರಿಸ್ತಾ ಇದ್ದರೆ. ಅಂದರೆ ಕೈ ಇಟ್ಟರೆ ಆ ಕಡೆ ಹೋಗ್ತಾ ಇತ್ತು. ಆಮೇಲೆ ಮೇಲ್ಗಡೆ ಕೆಳಗಡೆ ಆರೆಂಜ್ ಫಿಶಸ್ ಮತ್ತು ಕಲರ್ ಫಿಶಸ್, ಚಿಕ್ಕದು ದೊಡ್ಡದು ಉದ್ದ ಇರೋದು ಎಲ್ಲ ಫಿಶ್ಗಳು ಇತ್ತು ನೋಡ್ರಿ. ಇದು ಹೆಂಗೈತೆ, ಈ ಥರ ಇನ್ನೂ ಚಿಕ್ಕ ಕ್ಯೂಟಾಗಿ ಫಿಶ್ಗಳೆಲ್ಲ ಐತೆ. ಮುಂದೆ ತೋರಿಸ್ತೀನಿ ಬನ್ನಿ. ಆಮೇಲೆ ಇಲ್ಲಿ ನೋಡ್ರಿ, ಝೀಬ್ರಾ ಫಿಶ್. ಇದು ಯಾರನ್ನೇ ನೋಡಿದರೆ ಕಮೆಂಟ್ ಮಾಡಿ. ನೀವು ಈ ಥರ ಝೀಬ್ರಾ ಫಿಶ್ ನೋಡಿದರೆ ಕಮೆಂಟ್ ಮಾಡಿ. ಆಮೇಲೆ ಮುಂದೆ ಹೋಗ್ತಾ ಇದ್ದವಾಗ ಇನ್ನೂ ಯಾವುದ್ಯಾವುದೋ ಫಿಶ್ಗಳೆಲ್ಲ ಬರ್ತಾಯಿತ್ತು. ಆರೆಂಜ್ ಫಿಶ್, ಕಲರ್ ಫಿಶಸ್ ಎಲ್ಲ ಬರ್ತಾಯಿತ್ತು. ಇದು ನೋಡಿ ಎಷ್ಟು ಉದ್ದಕ್ಕೈತೆ. ಆಮೇಲೆ ಚಿಕ್ಕಗೆ ಕ್ಯೂಟಾಗಿತ್ತು ತುಂಬ ಫಿಶ್ಗಳು, ಮೇಲೆ ಕೆಳಗೆ ಎಲ್ಲ ಜಾಗದಲ್ಲೂ ಇತ್ತು. ಆಮೇಲೆ ಹಾಗೆ ಮುಂದೆ ಹೋಗ್ತಾ ಇದ್ವಿ, ಬೇರೆ ಮೀನುಗಳು ನೋಡೋಣ, ಫಿಶ್ಗಳು ನೋಡೋಣ ಅಂತ. ಆಮೇಲೆ ಇಲ್ಲಿ ನೋಡಿ ಎಷ್ಟು ಚಿಕ್ಕಗೈತೆ, ಎಷ್ಟು ಚೆನ್ನಾಗೈತಲ್ಲ. ಈ ಫಿಶ್ ನೇಮ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ಹೊರಗಡೆ ಬಂದ್ವಿ. ನಮ್ಮ ತಮ್ಮ ನೋಡಿ, ಆ ಡ್ರ್ಯಾಗನ್ ನೋಡಿ ಹೆಂಗೆ ಮಾಡ್ತಿದ್ದಾನೆ. ಆಮೇಲೆ ನಾನು ಮುಂದೆ ಹೋಗ್ತಾ ಇದ್ದೆ, ನಮ್ಮ ತಮ್ಮವರೆಲ್ಲ ಹಿಂದೆ ಬರ್ತಾಯಿದ್ರು. ಆಮೇಲೆ ಪಾರ್ಕ್ ಒಳಗೆ ಹೋಗ್ತಾ ಇದ್ವಿ. ಇದೆಲ್ಲ ಎಂಟ್ರೆನ್ಸಲ್ಲೇ ಇರುತ್ತೆ, ಇನ್ನು ಒಳಗೆ ಹೋದರೆ ಆಟ ಆಡೋದು ಬರುತ್ತೆ. ನಮ್ಮ ತಮ್ಮ ಕೂತ್ಕೊಂಡ್ಬಿಟ್ಟ, ಆಟ ಆಡಿಸು ಅಂತ. ಆಯ್ತಂತ ಅವನಿಗೆ ಆಟ ಆಡಿಸ್ತಾ ಇದ್ದೆ. ಆಮೇಲೆ ನಾನು ಆಟ ಆಡೋಕ್ಕೆ ಹೋದೆ. ಅಲ್ಲಿ ಜಾಬಂಡೆ, ಇಲ್ಲಿ ತುಂಬ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಈ ಸತಿ ತುಂಬ ಮಕ್ಕಳು ಬಂದಿದ್ದಾರೆ, ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಅಂತ. ನೀವು ಕೂಡ ವಿಸಿಟ್ ಮಾಡಿ. ಆಮೇಲೆ ನಾನು ನಮ್ಮ ತಮ್ಮ ಇದು ಜಾರ್ಬಂಡೆ ಆಡೋಣ ಅಂತ ಇದ್ವಿ. ಆಮೇಲೆ ತುಂಬ ಜನ ಆಟ ಆಡ್ತಾಯಿದ್ರು, ಸ್ವಲ್ಪ ವೆಯ್ಟ್ ಮಾಡಿ ಆಟ ಆಡ್ತಾಯಿದ್ವಿ. ಆ ಕಡೆ ಪಾಪ್ಕಾರ್ನ್ ಕೂಡ ಸಿಗುತ್ತೆ, ಆದರೆ ದುಡ್ಡಿಗೆ ಸಿಗುತ್ತೆ. ಇಲ್ಲೆಲ್ಲ ಒಳಗಡೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಹೊರಗಿಂತ.
ಆಮೇಲೆ ಇವಾಗ ಜಾರ್ಬಂಡಲ್ಲಿ ನಾವು ಆಟಾಡೋಣ ಅಂತ ಕೇಳ್ತಾ ಇದ್ವಿ ನಮ್ಮ ಅಮ್ಮನ ಹತ್ರ. ಆಯ್ತು ಹೋಗಿ ಆಟಾಡ್ರಿ ಅಂದರು. ಅದಾದರೆ ತುಂಬ ಜನ ಇದ್ದರು, ಸ್ವಲ್ಪ ಹೊತ್ತು ನಿಂತುಬಿಟ್ಟು ಆಟಾಡ್ತಾ ಇದ್ವಿ. ಆಮೇಲೆ ನಮ್ಮ ತಮ್ಮ ನಾನು ಬರ್ತೀನಿ ಈಗ ಅಂತ ನೋಡು ಅಂತ ಅಂತಿದ್ದ. ಹ್ಞೂ ಆಯಿತು ಕಣ, ನೀನೇ ಫಸ್ಟ್ ಹೋಗು ಅಂತ ಅವನಿಗೆ ಕಳಿಸ್ದೆ. ನೋಡಿ ಹೆಂಗೆ ಬರ್ತಾನೆ, ಅವನಿಗೆ ಫುಲ್ ಖುಷಿ. ಆಮೇಲೆ ನಾನು ಕೂಡ ಬಂದೆ. ಆಮೇಲೆ ಬೇರೆ ಆಟಾಡೋಣ ಅಂತ ಇಲ್ಲಿ ಬಂದು ಆಟಾಡ್ತಾ ಇದ್ವಿ. ನಮ್ಮಮ್ಮ ವೀಡಿಯೋ ತಗೊಂಡು ಅಲ್ಲೇ ನೆರಳಲ್ಲಿ ಕೂತ್ಕೊಂಡಿದ್ರು. ಈ ಬಿಸಿಲು ನಾವು ಆಟಾಡಬೇಕು ಅಂತ, ನಮ್ಮ ತಮ್ಮ ಆಟಾಡಬೇಕು ಅಂತ ಆಟ ಮಾಡ್ತಿದ್ದ, ಅದಕ್ಕೆ ನಾನು ಹೋಗಿ ಆಟಾಡ್ತಿದ್ದೆ. ಆಮೇಲೆ ಟ್ರೈನಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಟ್ರೈನಿಗೆ ಹೋಗೋಂತ ಹೋಗ್ಬಿಟ್ಟು ಇಲ್ಲಿ ಕೂಡ ಟಿಕೆಟ್ ತೆಗಿಬೇಕು. ನಮ್ಮ ಅಮ್ಮ ಅವರೆಲ್ಲ ಟಿಕೆಟ್ ಎಷ್ಟು ಅಂತ ಕೇಳ್ತಾ ಇದ್ದರು. ಅಷ್ಟೊತ್ತಿಗೆ ನಮ್ಮ ತಮ್ಮ ಎಕ್ಸೈಟ್ಮೆಂಟಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟ, ಬಾ ಹೋಗೋಣ ಅಂತ. ಆಯ್ತು ತಡಿ ಬರ್ತೀನಿ, ಅಮ್ಮ ಬರಲಿ ತಡೆಯೋ ಅಂತ ಅಂತಿದ್ದೆ. ಆದರೆ ಅವನು ಇಲ್ಲ ಬಾ ಹೋಗೋಣ ಅಂತ ಅಂತಿದ್ದ. ಆಯ್ತಂದ್ರೆ ಬಂದು ಸುಮ್ಮನೆ ಕುತ್ಕೊಂಡಿದ್ವಿ, ಟಿಕೆಟ್ ತೊಗೊಂಬರಲಿ ಅವರು ಅಂತ. ಆಮೇಲೆ ನೋಡಿದ್ರೆ ಟ್ರೈನ್ ಕೆಟ್ಟೋಗ್ಬಿಟ್ಟಿತ್ತು. ಅಯ್ಯೋ ಕೆಟ್ಟೋಗ್ಬಿಟ್ಟೈತಲ್ಲ ಅಂತ ಸುಮ್ಮನೆ ಅದು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ. ನಮ್ಮ ತಮ್ಮ ಫುಲ್ ಬೇಜಾರಾಗ್ಬಿಟ್ಟ ಪಾಪ, ನಾನು ಕೂಡ ಬೇಜಾರಾದೆ. ಟ್ರೈನಿಗೆ ಹೋಗೋಣ ಅಂತ ಇದ್ವಿ. ಆಮೇಲೆ ಆಯ್ತಂತ ಹೊರಗೆ ಬಂದೆ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಮತ್ತು ಈ ಕಡೆ ಕೂಡ ಐತೆ, ಇಲ್ಲ ಜಾಗದಲ್ಲಿ ಆಟಾಡ್ಬೋದು. ನಮ್ಮ ತಮ್ಮ ಅಲ್ಲಿ ಯಾವುದೋ ಕುದುರೆಲಿ ಆಟಾಡಬೇಕು ಅಂತ ಕರ್ಕೊಂಡೋದ. ಅವನಿಗೆ ಆಡೋಕ್ಕೆ ಆಗ್ತಿಲ್ಲ ಅಲ್ಲಿ. ನಾನು ಕುತ್ಕೊಂಡು ಅಷ್ಟು ಕೂಡ ಎತ್ತಕ್ಕೆ ಬರ್ತಿಲ್ಲ ನಿಂಗೆ ಅಂತ ಬೈತಾ ಇದ್ದೆ. ಆಮೇಲೆ ನಗ್ತಾ ಇದ್ದ ಅವ್ನು ಸುಮ್ಮನೆ. ಆಯ್ತು ಬಾರ ಬೇರೆ ಆಡೋಣ ಅಂತ ಕರ್ಕೊಂಡೋಗಿ ಇದು ಆಡ್ತಾಯಿದ್ವಿ. ತುಂಬ ಸ್ಟ್ರಾಂಗಾಗೇ ಐತೆ. ಆಮೇಲೆ ಅವನಿಗೆ ಆಟಾಡಿಸ್ತಾ ಇದ್ದೆ. ಆಮೇಲೆ ಹೊರಟ್ವಿ, ಹೋಗೋಣ ಮನೆಗೆ ಅಂತ. ಮಧ್ಯಾಹ್ನ ಊಟ ಮಾಡಬೇಕಲ್ವ, ಅದಕ್ಕೆ ಮನೆಗೆ ಹೋಗೋಣ ಅಂತ ಹೊರಟ್ವಿ ನಾವು. ಆಮೇಲೆ ಇನ್ನೂ ಹೊರಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಗೇಟ್ ಬಿಟ್ಟು ಹೊರಗೆ ಬಂದ್ವಿ. ಬಂದಮೇಲೆ ಹಣ್ಣು ಬೇಕು ಅಂತ ಅಂತಿದ್ದ ನಮ್ಮ ತಮ್ಮ. ಆಯ್ತಂತ ಹಣ್ಣುಗಳೆಲ್ಲ ತಿಂದು ನಮ್ಮಮ್ಮ ಏನೋ ಡ್ರೆಸ್ಸಿಂಗ್ ಟೇಬಲ್ ಇಸ್ಕೋಬೇಕು ಅಂತ ಅದನ್ನು ನೋಡ್ತಾಯಿದ್ರು. ಆಮೇಲೆ ನೋಡಿಬಿಟ್ಟೆಲ್ಲ ಆಯಿತು, ಮುಂದೆ ಹೋಗ್ತಾ ಇದ್ವಿ. ಬಸ್ಸಿಗೆ ಹೋದ್ವಿ. ಬಸ್ ಸಿಕ್ತು, ಬಸ್ ಹತ್ತಿ ಹೋಗ್ತಾ ಇದ್ದೀವಿ ಇವಾಗ ಮುಂದೆ. ಆಮೇಲೆ ತುಂಬ ವೀಡಿಯೋ ತೆಗಿಯೋಕ್ಕಾಗಲ್ಲ ಈ ಬಿಸಿಲಲ್ಲಿ. ಒಂದು ಶಾರ್ಟ್ ವಿಡಿಯೋ ಹಾಕೋಣ ಅಂತ ನೋಡಿದೆ, ಆದರೆ ಇಷ್ಟು ತೆಗೆದು ಲಾಂಗ್ ವಿಡಿಯೋ ಆಯಿತು. ಆಮೇಲೆ ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೇ. ಮತ್ತು ಬಸ್ ಸ್ಟಾಪ್ ಮಾಡಿದ್ರು. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡಿದ್ದೆ. ನೋಡಿ ಈ ಬಿಸಿಲಿಗಂತೂ ಸೆಕೆ ಅಂದರೆ ಸೆಕೆ. ಫಸ್ಟು ಮನೆಗೆ ಹೋಗಿ ಫ್ಯಾನ್ ಹಾಕಬೇಕು ಅಂತ ಇತ್ತು. ಆಮೇಲೆ ಬಸ್ ತೆಗೆದ್ರು, ಹೋಗ್ತಾ ಇದ್ವಿ ಮುಂದೆ. ಆಮೇಲೆ ಮುಂದೆ ತುಂಬ ಹೋಟೆಲ್ಸು ಅದು ಇದು ಬಂತು. ಆಮೇಲೆ ಬಿಸಿಲಲ್ಲಿ ಲಾಂಗ್ ವಿಡಿಯೋ ಹಾಕೋಕ್ಕಾಗಲ್ಲ ಮುಂದೆ, ಆದ್ದರಿಂದ ಇವಾಗ ವಿಡಿಯೋ ಎಂಡಿಗೆ ಬಂತು. ಇನ್ನು ಮುಂದೆ ಹೋಗಿ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ದು ನಡ್ಕೊಂಡು ಹೋಗಬೇಕು. ಅಲ್ಲಿ ತನಕ ವಿಡಿಯೋ ಹಾಕೋಕ್ಕಾಗಲ್ಲ. ಆದ್ದರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.